ಇರಬಾರ್ದು. ತಾಯಿಗೆ ಭಾರಿ ಟೆನ್ಷನ್ ಮಾಡೋದು ಯಾವ್ದು ಗೊತ್ತಾ ಇವತ್ತು? ಆಕಿಗೆ ಯಾರ್ದು ಟೆನ್ಷನ್ ಇಲ್ಲ, ಗಂಡನ ಟೆನ್ಷನ್, ಅತ್ತಿ ಮಾವನ ಟೆನ್ಷನ್ ಎಲ್ಲಾನು ಮ್ಯಾನೇಜ್ ಮಾಡ್ತಾಳೆ. ಆಕಿ ಭಾರಿ ಟೆನ್ಷನ್ ಆಗುದೇನಂದ್ರೆ ಆ ಸ್ಕೂಲ್ ಬಸ್ಸು ಇಲ್ಲ, ವ್ಯಾನು ಇಲ್ಲ, ಆಟೋದ್ ಪಾವ್ ಪಾವ್ ಅಂತಿರ್ತೈತಲ್ಲ, ಅದೇ ತ್ರಾಸ ಕೊಡ್ತೈತೆ. ಮುಂಜಾನೆ ಇದು ಹೇಳುವುದಿಲ್ಲ ಲಗುನ, ಇವು ಗಂಡ ರಾತ್ರಿ ಲೇಟಾಗಿ ಬಂದಿರ್ತಾನ, ನಾವು ಎಬ್ಸೋದಿಲ್ಲ. ಈಕಿ ಲಗುನೆ ಎದ್ದ ನೈಟಿ ಮ್ಯಾಗ ಒಂದು ಟಾವೆಲ್ ಹಾಕ್ಕೊಂಡು ಓಕೆ ಅವು ಇದನ್ನೇನು ಚಪಾತಿ ಹಿಟ್ಟು ರೆಡಿ ಮಾಡಿ ಅದು ಪಲ್ಯ ಮಾಡಿ ಅದು ಮಾಡಿ ಎಬಸ್ರಿ ಅಕ್ಕಿಗೆ ಅಂತಿರ್ತಾಳ. ಕಡೆ ಹಾ ಹೇಳ ನಿಮ್ಮ ಮಮ್ಮಿ ಕರೆ ನೋಡಿ ಹೇಳ ಅಂತ ಮತ್ತೆ ಹೊಚ್ಕೊಂಡು ಇತ್ತ ಕಡೆ ಹೊಚ್ಕೊಂಡು ಮಕ್ಕಳು. ಹೌದಾ? ಎಬ್ಸಿ ಹಾಕಿ ಅದು ಹೇಳುದಿಲ್ಲ, ಇದಕ್ಕೆ ಲೇಟ್ ಆತ, ಇನ್ನು ಒಂದೇ ಏರಿಯಾಗ ಬರಾಕತ್ತೈತಿ ಅಂತ ಗೊತ್ತಾಗ್ತೈತಿ, ಈಗ ಟೈಮ್ ತಪ್ಪಂದು ಓಡಿದ್ಲ ಹೋಗಿ ಒಂದು ರುಪ್ ಅಂತ ಹೊಡಿತಾಳ. ಅದಕ್ಕೆ ಹೇಳ ಮ್ಯಾಗ ಹೇಳಗುನ ಹೇಳ ಮಮ್ಮಿ ಹೇಳ ಬಾ ಹೊರಗೆ ಬೀಡ ಪಾಪ ಹುಡುಗ ನಿಮ್ಮ ಮಕ್ಕಳಿ ನಿಮ್ದು ಬರೇ ಇದಾತ ಅವ್ರಿಗೆ. ಸೊ ಮುಂದೆ ಅದು ಹೊರಗಡೆ ಬಂದ ತಕ್ಷಣ ಪಾಪು ಹೊರಗಡೆ ಬಂದು ಅದಕ್ಕೆ ಹೋಗಿ ಬಾತ್ರೂಮ್ಗೆ ಹೋಗಿ ಲಗುನ ಸ್ನಾನ ಅದ್ ಮಾಡಿ ಇದ್ ಮಾಡಿ ಬಾಯಿಲಿ ತಗೋ ಕೈಯ ಪ್ಲೇಟ್ ಹಾಕೋ. ಆ ಹುಡುಗಿಯರ್ದಂತೂ ಬಾಳೆ ಕೆಟ್ಟಪ್ಪ. ಯಾಕಂದ್ರೆ ದಿನ ಕೂದಲು ಗಂಟಾಗ್ತಾವ. ಅದನ್ನ ಕೆತ್ತಿ ತೆಗೀರೊಳಗ ಅವು ಕಣ್ಣ ನೀರು ತಂದು ಬೇಡದು. ಗೊತ್ತಾಯ್ತಾ? ಈ ಗಂಡು ಮಕ್ಕಳು ಅಂದ್ರೆ ನಾವು ಓಕೆ ಇಂಥದ್ದೆಲ್ಲ ಸಿನೇರಿಯೋ ನಡೆದಾಗೂ ನಾವು ಬಂದು ಮತ್ತೆ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಪೇಪರ್ ಓದ್ತಿರ್ತೀವಿ. ಯಾಕಂದ್ರೆ ನಮ್ಮ ಜಗತ್ತಿನ ಚಿಂತೆ ಭಾಳ. ಯಾಕಂದ್ರೆ ಯಾವಾಗ ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡ್ತಾರೆ, ನಮ್ಮ ಮತ್ತೆ ಏನು ಮಾಡೋದಪ್ಪ ಅಂತ ಕೇಳಿ ಗೀಳಾರ ಅನ್ನೋರ್ ಗತೆ ಓದ್ತಿರ್ತೀವಿ, ನ್ಯೂಸು ನೋಡ್ತೀವಿ. ಹೌದಾ? ಆಕೆ ಓಡಾಡಿ ಇಡ್ತಾಳೆ, ಎಲ್ಲ ಮಾಡಿ ರೆಡಿ ಮಾಡಿ ಅದನ್ನ ಮಾಡ್ಕೊಂಡು ಎಲ್ಲ ಅದ್ರ ಬಾಯಾಗ ತುರುಕ್ತಾಳೆ. ಹಂಗೆ ಚಪಾತಿ ಲಗುನ ತಿನ್ನ ನೋಡಿ, ನಿನ್ನೂ ಹಂಗೆ ಬಿಟ್ಕೊಂಡ್ಬಂದು ಇವತ್ತು ಡಬ್ಬೆ ಬಿಟ್ಕೊಂಡ್ಬಂದ್ರೆ ನೋಡಿ, ನೀನು ಹಂಗೆ ಮಾಡಿದ್ರು ನೋಡಿ, ಹಿಂಗೆ ಮಾಡಿದ್ರು ನೋಡಿ. ಮುಂಜಾನೆ ಎದ್ಕೊಳ್ಳಿ ಯುದ್ಧ. ನಾವೇನು ಕಲಿತೀವಿ? ಯಾರೋ ಸ್ವಾಮಿಗಳು ಬಂದ್ಕೊಳ್ಳೆ ಶಾಂತವಾಗಿರ್ಬೇಕು, ಮನಸ್ಸು ಶಾಂತವಾಗಿರ್ಬೇಕು ಅಂದ್ರೆ ಎಲ್ಲ ಇದೆಲ್ಲ ಕೇಳಿಸ್ಕೊಳಕ್ ಈಸಿ. ಮುಂಜಾನೆ ಯುದ್ಧ ನಡೆದೈತಿ, ಅದೆಲ್ಲ ಆಗೋದಕ್ಕೆ ಒಂದೇ ಲೇನ್ಯಾಗ ಪಾವ್ ಅಂತ ಹೊಡೆದು ಬಂದ ಲಗುನ ಸಾಕ್ಸ್ ಹಾಕು, ಅದು ಹಾಕು, ಇದು ಹಾಕು. ಅಷ್ಟೊತ್ತಿಗೆ ಈ ಹುಡುಗಿ ಮಮ್ಮಿ ಏನು ಕಕ್ಕ ಬಂದ ಇದರ ಮತ್ತೆ ಈಗ ಬಂದಿದ್ದೆ, ಆಗಲೇ ಹೋಗಿಲ್ಲ, ಹೋಗಿ ತೆಗಿ ಲಗುನ ತೆಗಿ, ನಡಿ ಒಳಗು. ಬಂತಿಲ್ಲ ಅಂತ ನಿನ್ನೂ ಒಳಗೆ ಕುಂದ್ರಿಸಿ ಯಾರ ಅಂತ ಕೇಳಿದ್ರೆ ಏನಾಗ್ತಿತ್ತು ನಿನ್ನ ಪರಿಸ್ಥಿತಿ? ಬೇಕಾದ್ರೆ ನಾಳೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ. ನೀ ಒಳಗೆ ಕುಂದ್ರಬೇಕು, ನೀನು ಹೆಂಡತಿಗೆ ಹೊರಗೆ ನಿಂದ್ರು. ಬಂತಿಲ್ಲ ಅಂದ್ರೆ ಹೋಗ ಎಲ್ಲಿ ತಲೆ ಕೆಡಿಸ್ಕೊತೀವಿ. ಹುಡುಗರು ಹೊಳ್ಳಿ ಮಾತಾಡೋದಿಲ್ಲ, ನಮ್ಮ ಪುಣ್ಯ ಐತಿ. ಹೌದೈತಾ? ಬಂತಿಲ್ಲ ಮಮ್ಮಿ ಇನ್ನೂ ಲಘು ಬಂದಲ್ಲಿ ತಳಗ್ ಬಂದಾಗ ಯಾಕೆ ಇಷ್ಟು ಓಡಾಡ್ತಾಳಂದ್ರೆ ಆಕಿಗೆ ಏರಿಯಾದಾಗ ಅಸಹ್ಯ ಆಗ್ತೈತಿ. ಯಾಕಂದ್ರೆ ಬಾಜು ಮನಿ ಈಕಿ ಇನ್ನೊಬ್ಬರು ಅಂಟಿ ಇರ್ತಾಳ, ಬರೇ ದಿನ ಇದ ಆತಿದಿರ್ತ. ಲಘು ಹುಡುಗನ್ ರೆಡಿ ಮಾಡಕ್ ಬರುದಿಲ್ಲ ಅಂತ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ಆ ಸೋಷಿಯಲ್ ಇಮೇಜಿಗೆ ಮಕ್ಕಳ ಮ್ಯಾಗ ಮುಂಜಾನೆ ಟೆನ್ಷನ್ ಹಾಕಿ ಕಡಿಗ ಹೋತ ಸಾಲಿಗೆ. ಈಕಿ ಟಾವೆಲ್ ಹಾಕೊಂಡು ಬಂದ ಉಸ್ ಅಂತ ಕುಂತ. ಎರಡು ಮಕ್ಕಳಿದ್ರಂತೂ ಡೇಂಜರಸ್. ಅಕಸ್ಮಾತ್ ಭಾರಿ ಹುರುಪ್ಲೆ 3 ಆಗಿದ್ವು ಅಂದ್ರೆ ಮುಗ್ದ ಹೋತು. ಹೌದಾ? ಈ ಯಜಮಾನ್ರಂತೂ ಗಪ್ಪ ಕುಂತಿರ್ತಾರೆ. ಸೊ ಅದಕ್ಕೆ ಎಲ್ಲ ಗಂಡು ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಅಂದ್ರೆ, ದಯಮಾಡಿ ಮುಂಜಾನೆ ಎದ್ದು ಪ್ಲೀಸ್ ಹೆಲ್ಪ್ ಯುವರ್ ವೈಫ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಗೊತ್ತಾಯ್ತಾ? ಜೋರು ಹೊಡೀರಿ ಚಪ್ಪಾಳಿ, ಅವ್ರು ಹೆಚ್ಚ. ಗೊತ್ತಾಯ್ತಾ? ರೈಟ್, ಮೊದಲೇ ಚಳಿ ಐತಿ, ಜೋರು ಚಪ್ಪಾಳಿ ಹೊಡೆದ್ರೆ ಚಲೋ ಆಗ್ತೈತಿ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.